ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನದಿಂದ ನಮ್ಮ ಗಾರ್ಡನ್ ತೋರಿಸ್ತೀನಿ ಅಂತ ಹೇಳ್ತಿದ್ದೆ, ಬಟ್ ತೋರಿಸೋದಕ್ಕೆ ಆಗಿರಲಿಲ್ಲ. ಫುಲ್ ಅರೇಂಜ್ ಆಗಿದೆ ಅಂತ ಹೇಳಲ್ಲ, ಬಟ್ ಒಂದು 75 to 80% ಅರೇಂಜ್ ಆಗಿದೆ. ಸೊ ತೋರಿಸ್ಬಿಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತೆ ಫುಲ್ ಅರೇಂಜ್ ಆದಾಗ ಬ್ಲಾಗ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀರಾ. ಸೊ ಬನ್ನಿ ಹೋಗೋಣ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ತೆ, ಅದು ಹಾಕಿದ್ಮೇಲೆ ತುಂಬ ಕೇಳ್ತಾ ಇದ್ರಿ. ಇಮೇಜ್ ಬಂದ್ಕೊಳ್ಳಿ. ಸೊ ಇಷ್ಟು ನಮ್ಮದು ಟೆರೇಸ್ ಗಾರ್ಡನ್ನು. ಅಂದರೆ ತುಂಬ ಏನು ಜಾಸ್ತಿ ಎಲ್ಲ ಮಾಡಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಏನಂದರೆ ತುಂಬ ಎಲ್ಲ ಜಾಸ್ತಿ ಎಲ್ಲ ಇಟ್ಬಿಟ್ರೆ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಇಲ್ಲಿ ಹೊರಗಡೆ ಓಪನ್ ಇರೋದ್ರಿಂದ ಜಾಸ್ತಿ ಡಸ್ಟ್ ಬರುತ್ತೆ, ಅದಕ್ಕೆ. ಸೊ ಫಸ್ಟು ಸ್ಟಾರ್ಟಿಂಗ್ ಇಲ್ಲಿಂದ ಬರೋಣ. ಸೊ ಇದು ನನ್ನ ಸ್ಟುಡಿಯೋಗೆ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಒಂದು ಇದು ಆ ಮನೇಲಿ ಇತ್ತು, ನೋಡಿದ್ದೀರಾ, ಮೀಶೋಲ್ಲಿ ತೊಗೊಂಡಿದ್ದು. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಇದು ಬುದ್ಧ ಮತ್ತು ಇದು ಎರಡೂ. ಸೊ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ, ಸೊ ಅದನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಒಂದು ಇದು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಸೊ ಆಫರಲ್ಲಿನೋ ಸಿಕ್ತು. ಇದು ಎಷ್ಟು ಚೆಂದ, ಇದು 6000 ಅಂತ ಅನಿಸುತ್ತೆ, ಆಫರಲ್ಲಿ ಸಿಕ್ಕಿದ್ದು. ಸಿಂಪಲ್ಲಾಗಿ ಚೆನ್ನಾಗಿದೆ. ಫಸ್ಟ್ ನಾನು ಬುದ್ಧದೇ ತೊಗೊಳ್ಳೋಣ ಅಂತಿದೆ, ಚಂದು ಎಲ್ಲ ಕಡೆ ಬುದ್ಧ ಬೇಡ, ಒಂದು ಡಿಫ್ರೆಂಟಾಗಿ ಇಲ್ಲಿ ಬೇರೆ ತೊಗೊಂಡು. ಸೊ ಅದಕ್ಕೆ ಸಿಂಪಲ್ಲಾಗಿ ಚಿಕ್ಕದಾಗಿರೋದು ಎಲಿಫೆಂಟ್ ತೊಗೊಂಡಿದ್ದೀವಿ. ನೆಕ್ಸ್ಟು ಸದ್ಯಕ್ಕೆ ಇಲ್ಲಿ 2 ಪಾಟ್ಸ್ ಇಟ್ಟಿದ್ದೀವಿ. ಇನ್ನೂ ಪೂರ್ತಿ ಇಲ್ಲಿ ತನಕ ಇಡಬೇಕು ಅಂತ ಇದೆ, ಬಟ್ ಇನ್ನು ಗಿಡಗಳು ಸೆಲೆಕ್ಟ್ ಮಾಡಿಲ್ಲ, ನಾನು ಚಂದು ಇಬ್ಬರು. ಸೊ ಅದೊಂದು ಕೆಲಸ ಇದೆ, ಅದು ಸೆಲೆಕ್ಟ್ ಮಾಡಿ ಇಲ್ಲೆಲ್ಲ ಇಡಿಸ್ಬೇಕು. ಇದು ನಾನು ತೊಗೊಂಡಾಗ ತೋರಿಸಿದ್ದೆ ನಾನು ನಿಮಗೆ. ಇದು ಶಿವಾಜಿನಗರಲ್ಲಿ ತೊಗೊಂಡಿದ್ದು. ಈ ಥರದ್ದೆಲ್ಲ ಶಿವಾಜಿನಗರಲ್ಲಿ ಚೆನ್ನಾಗಿರುತ್ತೆ. ನಿಮಗೆ ಶಿವಾಜಿನಗರ್ಗೆ ಹೋದರೆ ಅಲ್ಲೆಲ್ಲ ಕಡೆ ಸಿಗುತ್ತೆ, ಬಟ್ ನಾವು ತೊಗೊಂಡಿದ್ದ ಕಡೆ ಇದು ಅವರೇ ಮಾಡ್ತಾರಂತೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕಿಂತ ಕುಷನ್ಸ್ ಹಾಕ್ಸ್ಬೇಕು, ಆರ್ಡರ್ ಮಾಡಿದ್ದೀವಿ, ಇನ್ನೂ ಅವ್ರು ತಂದು ಕೊಟ್ಟಿಲ್ಲ. ಸೊ ಇದು ಬಂದು 21 ಅಲ್ಲ, ಇವಾಗ ಕುಷನ್ಗೆ ಎಕ್ಸ್ಟ್ರಾ 2500. ಸೊ ಇದು ವರ್ಟಿಕಲ್ ಗಾರ್ಡನ್ನು, ಆರ್ಟಿಫಿಷಿಯಲ್ ಗಾರ್ಡನ್ ಇದು. ಸೊ ಫಸ್ಟು ನ್ಯಾಚುರಲ್ಲೇ ಮಾಡ್ಸೋಣ ಅಂದ್ಕೊಂಡ್ವಿ, ಬಟ್ ನಾವು ಅವಾಗವಾಗ ಒಂದೊಂದ್ಸರಿ ಟ್ರಾವೆಲ್ ಮಾಡಿಬಿಟ್ರೆ 10 days ಹಂಗೆಲ್ಲ ಹೋಗ್ಬಿಡ್ತೀವಿ. ಸೊ ಅವಾಗ ಯಾರಾದರೂ ಮೇಂಟೈನ್ ಮಾಡೋಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಆರ್ಟಿಫಿಷಿಯಲ್ ಹಾಕ್ಸ್ಕೊಂಡ್ವಿ. ಇದೆಲ್ಲ ಒಂದು ಎಕ್ಸ್ಟರ್ನಲ್ ವೆಂಡರ್ ಕೇರ್ ಮಾಡಿಸಿದ್ದು, ಅಮೌಂಟ್ ಎಲ್ಲ ನೆನಪಿಲ್ಲ. ಸೊ ಆವಾಗ ಮನೆ ಎಲ್ಲ ಮಾಡಿಸ್ಬೇಕಾದ್ರೆ ಒಟ್ಟಿಗೆ ಮಾಡಿಸಿದ್ರಿಂದ ಅದು ಅಷ್ಟು ನೆನಪಿಲ್ಲ, ಬಟ್ ಇದು ಚೆನ್ನಾಗಿ ಬಂತು, ತುಂಬ ಜನ ಇಷ್ಟಪಟ್ಟರು. ಅದು ಬ್ಯಾಕ್ ಸೈಡು ಸ್ಟ್ರಿಪ್ ಲೈಟ್ ಹಾಕ್ಸಿದ್ದೀವಿ. ಇದು ನಂದು ಐಡಿಯಾ. ಸೊ ವರ್ಟಿಕಲ್ ಗಾರ್ಡನ್ ಬೇಕು, ಅದು ಬ್ಯಾಕ್ ಸೈಡು ಸ್ಟ್ರಿಪ್ ಲೈಟ್ ಬೇಕು, ಮತ್ತು ಇಲ್ಲಿ ಗುಡ್ ವೈಬ್ಸ್ ಅಂತ ಇರಬೇಕು ಅಂತ. ಸೊ ನಾನೇ ಐಡಿಯಾ ಮಾಡಿದ್ದು. ಆಮೇಲೆ ಚಂದನು ಇದು ಫಸ್ಟು ಆ ಚಂದು ಇದನ್ನು ಸೆಲೆಕ್ಟ್ ಮಾಡಿದ್ದು, ಬಟ್ ಸ್ಟ್ರಿಪ್ ಲೈಟ್ ಇಬ್ಬರು ಅಂದ್ಕೊಂಡ್ವಿ ಅಲ್ವಾ. ಇದು ಗುಡ್ ವೈಬ್ಸ್ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೆ, ಚಂದ ಇನ್ನೂ ದೊಡ್ಡದು ಬೇಕು ಅಂತಿದ್ರು, ಬಟ್ ಅಮೆಝಾನಲ್ಲಿ ಹುಡುಕಿ ಸಾಕಾಯಿತು, ಇಷ್ಟೇ ಸಿಕ್ಕಿದ್ದು. ಸದ್ಯಕ್ಕೆ ಇದಿಷ್ಟೇ ಹಾಕ್ಸಿದ್ದೀವಿ. ಇದೇನು ಜಾಸ್ತಿ ಇಲ್ಲ, 2000 ರೂಪೀಸ್ ಇರಬೇಕಷ್ಟೇ. ಅದು ಗುಡ್ ವೈಬ್ಸ್ದು ನಿಯಾನ್ ಲೈಟ್ ಅದು. ಸೊ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಬ್ಲೂ ಕಲರ್ ಮಾಡಿಸಿದ್ದೀವಿ. ಸೊ ಇಲ್ಲಿ ಪೂರ್ತಿ ಹಾಕ್ಸೋಣ ಅಂದ್ಕೊಂಡ್ವಿ ಇದನ್ನೇ, ಬಟ್ ಆಮೇಲೆ ಥಿಂಕ್ ಮಾಡಿದ್ವಿ ಪೂರ್ತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅರ್ಧ ಹಾಕ್ಸೋಣ, ಇನ್ನರ್ಧ ಹಾಗೆ ವಾಲ್ ಇಟ್ಕೊಳ್ಳೋಣ, ಮತ್ತು ಈ ಥರ ಕಲರಲ್ಲಿ ಇರಲಿ ಅಂತ. ಸೊ ಇಲ್ಲಿ 3 ಪಾಟ್ಸ್ ಹಾಕಿದ್ವಿ. ಇದು ಐಕ್ಯಲ್ಲಿ ತಂದಿದ್ದಲ್ವ. ಸೊ ಈ 3 ಇಲ್ಲ ಐಕ್ಯಾನ, ಅಮೆಝಾನ್ ಐಕ್ಯಾನ, ಇದು ಐಕ್ಯಾ ಇರಬೇಕು, ಇದು ಅಮೆಝಾನ್ ಇರಬೇಕು. ಸೊ ಇದು ಪ್ಲ್ಯಾಂಟ್ ಬಂದು ಐಕ್ಯಾ, ಇದು ಪಾಟ್ಸ್ ಬಂದು ಅಮೆಝಾನ್. ತುಂಬ ಚೆನ್ನಾಗಿದೆ ಇದು ಪಾಟ್ಸು. ನೆಕ್ಸ್ಟ್ ಇಲ್ಲೊಂದು ಲೈಟ್ ಹಾಕಿದ್ದೀವಿ. ಇದು ನಾವು ಅಲ್ಲಿ ಬ್ರಿಗೇಡ್ ಹತ್ರ ಇದ್ದಾಗ ಲೈಟ್ಸ್ ಎಲ್ಲ ತೊಗೊಂಡ್ವಿ, ಒಂದು ಶಾಪ್ ಇತ್ತು. ಸೊ ಅಲ್ಲೇ ತೊಗೊಂಡು ಬಂದಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು, ಚಂದ್ರಿಗಂತೂ ತುಂಬ ಇಷ್ಟ ಆಯಿತು. ಜಿಯನ್ ಇವಾಗ ಸಿಕ್ಕಾಪಟ್ಟೆ ತರಲೆ ನೋಡಿ, ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಏನು ಮಾಡ್ತಿದ್ದೀವಿ ಚಿನ್ನ? ಸೊ
ಸೊ ನೆಕ್ಸ್ಟು ಈ ಕಡೆ ಬಂದರೆ ಬೇರೆ ಬೇರೆ ವಿಲ್ಲಾಗಳೆಲ್ಲ ಕಾಣಿಸುತ್ತೆ. ಕೆಳಗಡೆ ಫುಲ್ಲು ಗ್ರಾಸ್ ಹಾಕ್ಸಿದ್ದೀವಿ. ಸೊ ಇದು ಕೂಡ ಆರ್ಟಿಫಿಷಿಯಲು, ಯಾಕೆಂದರೆ ಮೇಲ್ಗಡೆ ನ್ಯಾಚುರಲ್ ಹಾಕ್ಸೋಕ್ಕಾಗಲ್ಲ, ಯಾಕೆಂದರೆ ವಾಟರ್ ಏನಾದರೂ ಲೀಕ್ ಆದರೆ ಲೀಕೇಜ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ, ಅದಕ್ಕೆ ಆರ್ಟಿಫಿಷಿಯಲ್. ಸೊ ನೆಕ್ಸ್ಟು ಇದು ಬಂದು ಇದು ಟೈಲ್ಸು. ಸೊ ಬ್ರಿಕ್ ಟೈಲ್ಸ್ ಅಂತ ಹೇಳ್ತಾರಲ್ಲ, ಇದು ಬ್ರಿಕ್ ಟೈಲ್ಸ್ ಅಂತ. ಸೊ ಇದನ್ನ ಫಿನಿಶಿಂಗ್ ಚೆನ್ನಾಗಿ ಬರೋದು, ನಾವು ಗೊತ್ತಿಲ್ಲ ಪೇಂಟ್ ಮಾಡೋರು ಮೇಲ್ಗಡೆ ಪೇಂಟ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಇದಾಗಿ ಕಾಣಿಸ್ತಿದೆ, ಇಲ್ಲಾಂದರೆ ಬಟ್ ಲುಕ್ಕಿನ ತುಂಬ ಚೆನ್ನಾಗಿ ಬಂದಿರೋದು. ಸೊ ಅದು ಬಂದರೆ ಇದು ಮೈ ಟೈಲ್ಸಲ್ಲಿ ತೊಗೊಂಡಿದ್ದು, ಟೈಲ್ಸ್ ಅಲ್ಲ ಮೈ ಟೈಲ್ಸ್. ಸೊ ನೆಕ್ಸ್ಟು ಇದು ಲೈಟ್, ಇದು ಕೂಡ ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಅಷ್ಟೇ ನಮ್ದು ಇದು ಗಾರ್ಡನ್. ಮೇಲ್ಗಡೆ ಏನು ಹೇಳ್ತಾರೆ ಇದು, ಸೊ ಮೇಲ್ಗಡೆ ಪರ್ಗೋಲಾ ಹಾಕ್ಸಿದ್ದೀವಿ. ಇದು ಬಂದು ಗ್ಲಾಸ್ ಅಲ್ಲ, ಸೊ ನಾನ್ ಬ್ರೇಕಬಲ್ ಗ್ಲಾಸ್ ಎಲ್ಲ ಹಾಕಿರೋದು. ಅದು ಬಂದು ಅಲ್ಯೂಮಿನಿಯಂ. ಸೊ ಸ್ವಲ್ಪ ಇವಾಗ ಆಲ್ರೆಡಿ ಡಸ್ಟ್ ಎಲ್ಲ ಆಗಿದೆ, ಅದೆಲ್ಲ ಅವಾಗವಾಗ ಕ್ಲೀನ್ ಮಾಡಿಸ್ಬೇಕು, ನೆಕ್ಸ್ಟು ಕ್ಲೀನ್ ಮಾಡಿಸ್ಬೇಕು. ಸೊ ಆಲ್ಮೋಸ್ಟ್ 2 months ಆಗ್ತಾ ಬಂತು, ಎಲ್ಲ ಸ್ವಲ್ಪ ಡಸ್ಟ್ ಆಗಿದೆ. ಇಷ್ಟು ನಮ್ಮ ಮನೆ ಗಾರ್ಡನ್ ನೋಡಿ. ಜಿಯನ್ ಬಂದು ಕೂತ್ಕೊಂಡಿದ್ದಾನೆ, ಒಂದೊಂದ್ಸರಿ ರಾತ್ರಿ ಹೊತ್ತು ಬಂದು ಕೂತ್ಕೊತೀವಿ, ಲೈಟೆಲ್ಲ ಆಫ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಒಂದೊಂದ್ಸರಿ ಮಳೆ ಬಂದಾಗ ಬರ್ತೀವಿ. ಸೊ ಅವಾಗವಾಗ ಬೇಜಾರಾದಾಗೆಲ್ಲ ಬರ್ತಾ ಇರ್ತೀವಿ. ಬಟ್ ಇವಾಗ ಜಿಯನ್ ಏನಂದರೆ ಜಾಸ್ತಿ ಕೆಳಗಡೆ ಆಟ ಆಡೋದ್ರಿಂದ ಮೇಲ್ಗಡೆ ಕಮ್ಮಿ ಆಗಿದೆ. ಅವನು ಸ್ವಲ್ಪ ಮೂಡಿದ್ದಾಗ ಬರ್ತಾನೆ ಕರ್ಕೊಂಡು ಮೇಲೆ ಬನ್ನಿ ಅಂತ. ನೋಡಿ ಬರೀ ಆಟನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನು. ಸೊ ಇಷ್ಟು ನಮ್ಮನೆ ಗಾರ್ಡನ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಅಂತ ಕೈ ಮಾಡ್ಬೇಕು ಈಗ. ನಮಸ್ಕಾರ.